ನಮಸ್ಕಾರ ಸ್ನೇಹಿತರೆ, ನಾನು ಶ್ವೇತಾ ನಾಗರಾಜ್. ಸಿಂಹನಿಗಾಗಿ ಸರ್ಪ್ರೈಸ್ ಗಿಫ್ಟ್. ಸಿಂಹ ನನಗೆ ಗಾಡ್ ಗಿಫ್ಟೆಡ್ ನನಗೆ ಲೈಫಲ್ಲಿ. ಯಾಕೆಂದರೆ ನನ್ನ ಲೈಫಲ್ಲಿ ಮದುವೆ ಆಗೋಕ್ಕೆ ಮುಂಚೆ ನಾನೊಂದು ಡೆತ್ ಮೂಮೆಂಟಲ್ಲಿದ್ದೆ, ನಾನು ಸಾಯೋ ಪರಿಸ್ಥಿತಿಯಲ್ಲಿದ್ದೆ. ಸೊ ಆ ಟೈಮಲ್ಲಿ ನಾನು ಇದ್ದೀನಿ ಅಂತ ಕೈ ಹಿಡ್ಕೊಂಡು ನನ್ನ ಮದುವೆ ಆಗಿ ಒಂದು ಮನೆ ಮಾಡಿ ನನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಆಚೆ ಕರ್ಕೊಂಡು ನೀನೇನಂತ ನಾನು ರೆಕಗ್ನೈಸ್ ಮಾಡ್ತೀನಿ, ನಿಂಗೆ ತುಂಬ ಟ್ಯಾಲೆಂಟ್ ಇದೆ, ನೀನು ಏನೇನೋ ಸಾಧನೆ ಮಾಡಬೇಕಂತ ಇದೆಯಾ, ಬಟ್ ನೀನು ಅದನ್ನು ಒಳಗಡೆನೇ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅದನ್ನು ಪಬ್ಲಿಕ್ ಮಾಡಬೇಕು. ಸೊ ಅದೇನು ಶೋ ಆಫ್ ಅಂತಲ್ಲ, ನನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿಸಿದ್ದಾರೆ. 20-30 ಸಂಸ್ಥೆಗಳು ಕಟ್ಟಿದ್ದೀನಿ ಇವತ್ತು. ಸೊ ಅದಕ್ಕೆ ಕಾರಣ ನರಸಿಂಹನೇ. ಸೊ ಇವತ್ತು ಮನೆಯಲ್ಲಿ ಮಕ್ಕಳಾಗಲಿ ನಾನಾಗಲಿ ನೆಮ್ಮದಿಯಾಗಿದ್ದೀನಿ ಅಂದರೆ ಆ ಸಿಂಹಯಿಂದನೇ. ನಾನು ಆಚೆ ಹೋಗಬೇಕು, ವರ್ಕ್ ಮಾಡಬೇಕು. ಇಲ್ಲಿ ಮನೆಯಲ್ಲಿ ಮಕ್ಕಳು ಜವಾಬ್ದಾರಿ ತಗೊಂಡು ಅವರು ಆಫೀಸ್ಗೂ ಹೋಗಿ ಮನೆಯಲ್ಲಿ ಕೆಲಸನೂ ಮಾಡಿ ನನ್ನ ಮುಂದೆ ಕಲಿಸಿ ಜನರಿಗೆ ಯಾರೇ ಒಂದು ಪ್ರಾಬ್ಲಮ್ ಬಂದ್ರೂ ಇಲ್ಲ ನೀನು ಹೋಗು, ನಾನು ನೋಡ್ಕೊತೀನಿ, ನಿನಗೆ ಸಪೋರ್ಟ್ ಮಾಡೋ ಥರ ನನಗೆ ರೈಟ್ ಹ್ಯಾಂಡ್ ಥರ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಏನೋ ಒಂದು ಮಾಡಬೇಕು, ನನ್ನ ಲೈಫಲ್ಲಿ ಇಷ್ಟೆಲ್ಲ ಮಾಡಿದ್ದಾರಲ್ಲ ಅವ್ರಿಗೂ ನಾನು ಏನಾದರೂ ಮಾಡಬೇಕಲ್ಲ ಅಂತ ಒಂದು ಸ್ಮಾಲ್ ಗಿಫ್ಟ್ ನಾನು ಒಂದೊಂದು ಅಪಾರ್ಟ್ಮೆಂಟ್ ಕೊಡಬೇಕಂತ 1 ವರ್ಷದಿಂದ ನಾನು ಮಾಡಿದ್ದೆ. ಸೊ ಇವತ್ತು ಆ ಗೋಲ್ ಸಕ್ಸಸ್ ಆಯಿತು. ಸೊ ಅದಕ್ಕೋಸ್ಕರ ಈ ಬ್ಯೂಟಿಫುಲ್ ಓಂ ನರಸಿಂಹಗೋಸ್ಕರ ಅವ್ರಿಗೋಸ್ಕರ ಇನ್ನೂ ಏನು ಬೇಕಾದರೂ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂದರೆ ನಾನು ಇವತ್ತು ನಿಂತ್ಕೊಂಡಿದ್ದೀನಿ ಅದು ಅವರಿಂದನೇ. ಯಾಕೆ ಅಂದರೆ ನನ್ನ ಕಣ್ಣೀರ ಒರೆಸಿ ನನ್ನ ಬಾಲಂತಿ ಕೂಡ ನಾನು ಸ್ವಂತ ತಂದೆ ತಾಯಿ ಮಾಡಿರಲ್ಲ. ಸೊ ಅವ್ರು ನಿಂತ್ಕೊಂಡು ನನ್ನ ಮಕ್ಕಳಿಗಾಗಲಿ ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದಿದ್ರೆ, ನಂದು ಅಂತ ಒಂದಿದ್ರೆ ಯಾರು ಏನು ಬೇಕಾದರೂ ಸಾಧನೆ ಮಾಡ್ಬೋದಂದರೆ ಇದು ಈ ವಿಡಿಯೋ ಮುಖಾಂತರ ಒಂದು ಎಕ್ಸಾಂಪಲ್ಲು. ಸೊ ಸಿಂಹಗೆ ಇದು ಸ್ಮಾಲ್ ಗಿಫ್ಟ್ ನಾನು ಕೊಡ್ತಾ ಇರೋದು, ಬಟ್ ಅವ್ರು ಮಾಡಿರೋ ಇದಕ್ಕೆ ದೊಡ್ಡದೇ ಇದೆ ಮ್ಯಾಟ್ರು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ.